ಸೊ ಈ ಒಂದು ಸಿಸ್ಟಮ್ ಏನು ಹೇಳ್ತೀರಾ ಸರ್ ತಾವು? ನೋಡಿ, ಇವಾಗ ನಮ್ಮ ಬೆಂಗಳೂರಿಗೆ ಇದು ಬೆಂಗಳೂರಿನ ನೀರು ಸರಬರಾಜು ಮಂಡಳಿಯವರು ಸುಮಾರು 150 ಕಿಲೋಮೀಟರ್ ದೂರದಿಂದಲೇ ನೀರು ಬೆಂಗಳೂರಿನ ಮಹಾನಗರಕ್ಕೆ ಬರ್ತಾ ಇದೆ, ನೀರು ತರಿಸ್ತಾ ಇದ್ದಾರೆ. ಇವಾಗ ನೋಡಿ, ಅದರಲ್ಲಿ ಏನಾಗ್ತಾಯಿದೆ, ಅಲ್ಲಿಂದ ಬರಬೇಕಂದ್ರೆ ಪೈಪ್ಗಳಲ್ಲಿ 30-35% ಓಕೆ ವೇಸ್ಟೇಜ್ ಲಾಸ್ ಆಗ್ತಾಯಿದೆ, ವಾಟರ್ ಲಾಸ್ ಆಗಿ. ಅದು ಅವರ ಅಕೌಂಟಿಗಲ್ಲೂ ಅದು ಇದಾಗ್ತಾಯಿದೆ. ಇದರಿಂದ ಇವಾಗ ಇವರು BWHS ಬೇರೆ ಏನು ಮಾಡಬೇಕು, ಫಸ್ಟು ಆ ದೊಡ್ಡ ಲಾಸ್ನ ಬಂದು ಸಾರ್ಟ್ ಔಟ್ ಮಾಡೋಕ್ಕೆ ನೋಡಬೇಕು, ಪಬ್ಲಿಕ್ಕಿಗೆ ಲಾಸ್ಟಿಗೆ ಬರಲಿ. ಇವಾಗ ಇವರು ಅದು ಇದು ಮಾಡಿದೋದೆ, ವಾಟರ್ ವೇಸ್ಟೇಜು ಇದು ಸ್ಟಾಪ್ ಮಾಡಿದೋದೆ, ಇವರು ಪಬ್ಲಿಕ್ಕಿಗೆ ಬಂದು ಇವಾಗ ಓವರ್ಫ್ಲೋ ಆದ ಅಂದರೆ ₹100 ಫೈನು, ಅದಾದಮೇಲೆ ನೋಟಿಸ್ ಜಾರಿ ಮಾಡೋದು, ಇಲ್ಲ ಅದಾದಮೇಲೆ ಕಾವೇರಿ ನೀರು ಸರಬರಾಜು ಮೇಲೆ ಸ್ಟಾಪ್ ಮಾಡೋದು. ನೋಡಿ, ಅದೆಲ್ಲ ಪಬ್ಲಿಕ್ಕಿಗೆ ಲಾಸ್ಟ್ ಮಾಡಬೇಕು ರೀ. ಫಸ್ಟು ಅವ್ರ ಡಿಪಾರ್ಟ್ಮೆಂಟಲ್ಲಿ ಏನು ತೊಂದರೆ ಇದೆ, ಮೇಜರ್ ಇಶ್ಯೂ 36%, 30% ಲಾಸ್ ಅಂದ್ರೂ ದೊಡ್ಡ ಇದು. ಸೊ ಅದು ಲಾಸ್ ಹೇಗೆ ಆಗ್ತಾಯಿದೆ, ಮೊದಲು ಅದು ಎನ್ಕ್ವೈರಿ ಒಂದು ಕಮಿಟಿ ಮಾಡಿ ಏನು ಆಗ್ತದೆ, ಇದು ಟೆಕ್ನಿಕಲ್ ಏನಾರ, ಪೈಪ್ ಲೀಕೇಜಾ, ಇಲ್ಲ ಯಾರಾದರೂ ಕಳ್ಳತನದಿಂದ ನೀರು ಇದು ಮಾಡ್ತಾ ಇದ್ದಾರಾ, ಓಕೆ ಅದು ದೊಡ್ಡ ಮಟ್ಟದ್ದು ಫಸ್ಟು ಇದು ಮಾಡಬೇಕು. ಇವರು ದೊಡ್ಡದೆಲ್ಲ ಬಿಟ್ಬಿಟ್ಟು ಸಣ್ಣದು ಬಂದ್ಬಿಟ್ಟು ಪಬ್ಲಿಕ್ ಮೇಲೆ ಇದು ಮಾಡೋದಂದರೆ ತಪ್ಪಾಗ್ತದೆ. ಇವರು ಕಡ್ಡಾಯವಾಗಿ ಮೊದಲು ಆ ಒಂದು 30% ಲೀಕೇಜ್ ಇದೆಯಲ್ಲ, ಆ ಇಶ್ಯೂನ ಫಸ್ಟು ಹ್ಯಾಂಡಲ್ ಮಾಡಬೇಕು. ಈ ಸಿಸ್ಟಮನ್ನು ಒಳ್ಳೇದೇನೆ, ಆದರೆ ಮೂಲ ಸೋರಿಕೆ ಆಗ್ತದೆ, ಅತಿ ಹೆಚ್ಚು ಸೋರಿಕೆ ಆಗ್ತದೆ, ಅಲ್ಲಿ ಮೊದಲು ಅದಕ್ಕೆ ಕಡಿವಾಣ ಹಾಕಿ ಅಂತೀರಾ? ಸಿಸ್ಟಮ್ ಬಗ್ಗೆ ಏನು ಹೇಳ್ತೀರಾ? ಹೌದು ನೋಡಿ, ಫಸ್ಟು ಬಂದು ದೊಡ್ಡ ವಿಷಯಕ್ಕೆ ಕಡಿವಾಣ ಹಾಕಬೇಕಪ್ಪ, ಸಣ್ಣದಕ್ಕೆಲ್ಲ ಇದು ಮಾಡಬಾರ್ದು. ಓಕೆ, ಫಸ್ಟ್ ಅವರು ಇದರಲ್ಲೇ ಇವಾಗ 150 ಕಿಲೋಮೀಟರ್ ದೂರದಿಂದ ನೀರು ಬರೋದನ್ನ ಅಲ್ಲಿ 30% ಲಾಸ್ ಅಂದರೆ ಇಟ್ ಇಸ್ ಎ ಮೇಜರ್ ಲಾಸು, ಸಣ್ಣದಲ್ಲ ಏನು. ಅದು ಯಾಕೆ ಆ ಥರ ಆಗ್ತಾಯಿದೆ, ಇವಾಗ ಅಷ್ಟೊಂದು ಟೆಕ್ನಾಲಜಿ ಎಲ್ಲ ಇರಬೇಕಂದ್ರೆ, ಇವಾಗ ಒಂದು ಉದಾಹರಣೆ ಕೊಡ್ತೀನಿ. ONGC ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಅವರು, ಪೆಟ್ರೋಲಿಯಂ ಅವರು ಎಲ್ಲ ಬಂದು ಕ್ರೂಡ್ ಆಯಿಲ್ನ ಬಂದು ಎಷ್ಟೋ ಕಿಲೋಮೀಟ್ರ್ ದೂರಕ್ಕೆ ಕಳಿಸ್ತಾರೆ, ಕ್ರೂಡ್ ಆಯಿಲ್ನ. ಅಂಥದ್ರಲ್ಲಿ ಇವರು ಅದರಲ್ಲಿ ಏನೂ ಲಾಸ್ ಆಗೋಲ್ಲ. ಏನು ಇವ್ರು ನೀರು ಕಳಿಸೋದ್ರಲ್ಲಿ 30% ಲಾಸ್ ಅಂದರೆ ಸ್ವಲ್ಪ ಏನೋ ಡೌಟ್ ಬರ್ತದೆ. ಫಸ್ಟು ಇವರು ಟೆಕ್ನಿಕಲ್ ಇದನ್ನ ಸ್ಟ್ರಾಂಗ್ ಮಾಡಲಿ. ಪೆಟ್ರೋಲಿಯಂ ಅವರು ಹೇಗೆ ಕ್ರೂಡ್ ಆಯಿಲ್ನ ಲಾಂಗ್ ಡಿಸ್ಟೆನ್ಸಿಗೆ ಕಳಿಸ್ತಾರೆ, ಅದೇ ಥರ ಇವ್ರು ನೀರನ್ನು ಕಳಿಸ್ಲಿ, ಟೆಕ್ನಾಲಜಿ ಯೂಸ್ ಮಾಡಲಿ. 30% ಲಾಸ್ ಇವರು ಅದನ್ನ ಮುಚ್ಚಾಕಕ್ಕೆ, ಇವರು ಪಬ್ಲಿಕ್ ಮೇಲೆ ರಿಕವರಿ ಮಾಡೋಕ್ಕೆ, ಆ ದುಡ್ಡನ್ನ ರಿಕವರ್ ಮಾಡೋಕ್ಕೆ ಪಬ್ಲಿಕ್ ಮೇಲೆ ಯಾಕೆ ಹಾಕಬೇಕು? ಬಟ್ ಅದು ಸ್ವಲ್ಪ ಹೊರೆನೂ ಜಾಸ್ತಿ ಆಗುತ್ತೆ ಅನಿಸುತ್ತೆ ಸರ್, ಸಾರ್ವಜನಿಕ ಮೇಲೆ ಈ ಸಿಸ್ಟಮನ್ನು ಅಳವಡಿಸ್ಕೊಳ್ಳೋದಕ್ಕೆ ಕೂಡ. ಹೌದು, ತುಂಬ ಪ್ರಾಬ್ಲಮ್ ಆಗುತ್ತೆ ಪಬ್ಲಿಕ್ಕಿಗೂ ಇದರಲ್ಲಿ. ಓಕೆ, ನೋಡಿ, ಪಬ್ಲಿಕ್ ಏನು ಬೇಕಂತೇಳಿ ಇದು ಮಾಡಲ್ಲ. ಏನೋ ಒಂದು ಸಡನ್ನಾಗಿ ಇದು ಮಾಡೋಕ್ಕಾಗಲ್ಲ, ಆವಾಗ ಏನೋ ನೀರು ಓವರ್ಫ್ಲೋ ಆಗುತ್ತೆ, ಇಮಿಡಿಯೇಟ್ ಬಂದು ಇದು ಮಾಡ್ತಾರೆ. ಏನೋ ಫುಲ್ ನೀರನ್ನ ರೋಡಲ್ಲಿ ಯಾರೂ ಬಿಡಲ್ಲ ರೀ. ಓಕೆ, ಫಸ್ಟು ಬಂದು ಇವರು ಅದು ನೀರು ಅಲ್ಲಿಂದ ಬರುತ್ತಲ್ಲ, ಆ ಇದ್ರದ್ದು ಬಂದು 30% ಲಾಸ್ನ ಕಡಿಮೆ ಮಾಡಲಿ. ಉದಾಹರಣೆ ಬಂದು ನಾನು ಹೇಳಿದ್ನಲ್ಲ, ಕ್ರೂಡ್ ಆಯಿಲ್, ಪೆಟ್ರೋಲಿಯಂ ಅವರು, ಓಕೆ, ಅವ್ರು ಹೆಂಗೆ 1000 ಕಿಲೋಮೀಟ್ರ್ ದೂರದಲ್ಲಿ ಎಲ್ಲ ಪೆಟ್ರೋಲಿಯಂನ ಕ್ರೂಡ್ ಆಯಿಲ್ನ ಕಳಿಸ್ತಾರೆ, ಒಂಚೂರು ಲೀಕ್ ಆಗಲ್ಲ. ಅದೇ ಥರ ಇವರು ನೀರ್ದು ಮಾಡಲಿ, ಕಾವೇರಿ 150 ಕಿಲೋಮೀಟ್ರ್ ಮಾಡೋಕ್ಕೇನಂತೆ. ನಿಮ್ಮ ಹೆಸರು ಸರ್? ನಾನು ಅರುಣ್ ಅಂತೇಳಿ, ಪರಿಸರ ಮತ್ತು ಸಾಮಾಜಿಕ ಹೋರಾಟಗಾರ.